ನೀವು ಬೆಂಗಳೂರಿನಲ್ಲಿ BDA ಸೈಟನ್ನು ಖರೀದಿಸಿದ್ದೀರಾ. ಸೈಟನ್ನು ಖರೀದಿ ಮಾಡಿ ಮನೆ ಕಟ್ತೇನೆ ಹಾಗೇನೆ ಖಾಲಿ ಬಿಟ್ಟಿದ್ದೀರಾ. ಹಾಗಾದರೆ ದಂಡ ಕಟ್ಟೋದಕ್ಕೆ ರೆಡಿಯಾಗಿ. ಯಾಕೆ ಅಂತ ಶಾಕ್ ಆಗ್ತಾ ಇದ್ದೀರಾ? ಈ ವರದಿಯಲ್ಲಿದೆ ನೋಡಿ ಉತ್ತರ. BDA ಸೈಟ್ ಖರೀದಿಸಿ ಮನೆ ಕಟ್ಟಿದವರಿಗೆ ಶಾಕ್. ಸೈಟ್ ಮಾಲೀಕರಿಗೆ ದಂಡ ಹಾಕಲು BDA ಚಿಂತನೆ. BDA ನಿವೇಶನದಾರರಿಗೆ BDA ಶಾಕ್ ಕೊಡಲು ಮುಂದಾಗಿದೆ. ಸೈಟ್ ಖರೀದಿ ಮಾಡಿ 5 ವರ್ಷ ಆದರೂ ಮನೆ ಕಟ್ತಾ ಇರುವಂಥ ನಿವೇಶನಗಳಿಗೆ ಸೈಟ್ಗಳಿಗೆ ದಂಡ ಹಾಕಲಿಕ್ಕೆ ಈಗ BDA ಮುಂದಾಗಿದೆ. ಎಷ್ಟು ದಂಡ ಹಾಕುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಹೌದು, ಬೆಂಗಳೂರಿನಲ್ಲಿ ಬಡ ಮತ್ತು ಮಧ್ಯಮ ವರ್ಗದವರು ಕೂಡ ಒಂದು ಸೂರನ್ನ ಕಟ್ಕೊಳ್ಳಿ ಎಂಬ ಉದ್ದೇಶದಿಂದ BDA ಬಡಾವಣೆ ಅಭಿವೃದ್ಧಿಯನ್ನ ಪಡಿಸಿ ಕಡಿಮೆ ದರದಲ್ಲಿ ನಿವೇಶನಗಳನ್ನು ಹಂಚಿಕೆ ಮಾಡುತ್ತೆ. ಆದರೆ ಕೆಲವರು ಹಣವನ್ನ ನಿವೇಶನಗಳ ಮೇಲೆ ಹೂಡಿಕೆ ಮಾಡಿ ಹೆಚ್ಚಿನ ದರಕ್ಕೆ ಮಾರಾಟ ಮಾಡುವ ಉದ್ದೇಶ ಹೊಂದಿರ್ತಾರೆ. ಈ ಕಾರಣಕ್ಕೆ ತಮ್ಮ ಪ್ರಭಾವವನ್ನು ಬಳಸಿ ಕುಟುಂಬಸ್ಥರು, ಸಂಬಂಧಿಕರು, ಸ್ನೇಹಿತರ ಹೆಸರಿನಲ್ಲಿ ನಿವೇಶನಗಳನ್ನು ಪಡೆದುಕೊಳ್ತಿದ್ದಾರೆ. ಇಂಥವರಿಗೆ BDA ಶಾಕ್ ಕೊಡಲಿಕ್ಕೆ ಮುಂದಾಗ್ತಾ ಇದೆ. ನಿವೇಶನವನ್ನ ಖರೀದಿಸಿ ಮನೆ ಕಟ್ಟಿದವರಿಗೆ 25% ದಂಡ. BDA ನಿವೇಶನವನ್ನ ಖರೀದಿಸಿದ 5 ವರ್ಷಗಳ ನಂತರವೂ ಮನೆ ನಿರ್ಮಿಸಿರುವಂತಹ ನಿವೇಶನದಾರರಿಗೆ ದಂಡ ಪೀಕಿಸಲಿಕ್ಕೆ BDA ಚಿಂತನೆ ನಡೆಸಿದೆ. BDA ಮಾರ್ಗಸೂಚಿಯ ಅನುಸಾರ 25% ದಂಡವನ್ನ ಕಟ್ಟಿಸಿಕೊಳ್ಳಲು ಚಿಂತನೆಯಾಗಿದೆ. 2020ರಲ್ಲಿ ದಂಡದ ಮೊತ್ತ 10% ಇತ್ತು, ಅದು ಈಗ ಪರಿಷ್ಕರಣೆ ಆಗಲಿದೆ. ನಿವೇಶನದಾರರು ಸೈಟನ್ನು ಖರೀದಿ ಮಾಡಿದ ತಕ್ಷಣವೇ ಮಾರಾಟ ಮಾಡುವಂಥ ಅಧಿಕಾರವನ್ನು ಕೂಡ ಕೊಡಲಾಗಿತ್ತು. ತದನಂತರ ಆ ನಿಯಮವನ್ನು ಬದಲಾವಣೆ ಮಾಡಿ BDA ಬಳಿಯೇ 10 ವರ್ಷಗಳ ಕಾಲ ಆ ಸೈಟನ್ನು ಇಟ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ತು. ಅದಾದ ಬಳಿಕನೂ ಕೂಡ ನಿವೇಶನದಾರರು ಮನೆ ಕಟ್ಟಲ್ಲ, ಅದನ್ನು ಹಾಗೇ ಬಿಟ್ಟಿದ್ರು. ಹಾಗೇ ಬಿಡುವಂಥ ಸೈಟ್ಗಳಿಗೆ ಈಗ 10% ಇದ್ದಂಥ ದಂಡ ಪ್ರಮಾಣ 25%ಗೆ ಏರಿಕೆ ಮಾಡಿ ದಂಡ ಹಾಕಲಿಕ್ಕೆ ಮುಂದಾಗ್ತಾ ಇದೆ. ನಿವೇಶನದಾರರಿಗೆ BDA ಸೈಟ್ ಖರೀದಿಸಿದವರಿಗೆ ಎಚ್ಚರಿಕೆಯನ್ನು ಕೊಡೋದಕ್ಕೆ ಈಗ ಮುಂದಾಗ್ತಾ ಇದೆ. ಸುಮಾರು 70,000 ಸೈಟ್ಗಳಿಗೆ ದಂಡ ಹಾಕ್ತೀವಿ ಅಂತೇಳಿ ಈಗ BDA ನಿರ್ಧಾರವನ್ನು ಮಾಡ್ತಾ ಇರುವಂಥದ್ದು. 70,000 ಸೈಟ್ಗಳಿಗೆ ದಂಡ ಹಾಕಲು ಹೊರಟ BDA. ಇನ್ನು ಬೆಂಗಳೂರಿನಲ್ಲಿ 70,000ಕ್ಕೂ ಹೆಚ್ಚು ಸೈಟ್ಗಳು ಮನೆ ಕಟ್ಟದೆ ನಿವೇಶನ ಖಾಲಿ ಬಿಟ್ಟಿದ್ದಾರೆ. ಹಾಗಾಗಿ ನಿವೇಶನ ಮಾರ್ಗಸೂಚಿಯ ಪ್ರಕಾರ ದಂಡ ಬೀಳಲಿದೆ. 2020ರಲ್ಲಿ 10% ದಂಡ ಮತ್ತು ಪರಿಷ್ಕರಣೆಯಾಗುವ ಸಾಧ್ಯತೆ ಇದೆ. ಯಾವ್ಯಾವ ಅಳತೆಯ ಸೈಟ್ಗೆ ಎಷ್ಟೆಷ್ಟು ದಂಡ ಬೀಳಲಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. 20/30 ಅಳತೆಯ ನಿವೇಶನಕ್ಕೆ 5,000 ರೂಪಾಯಿ ದಂಡ. 50/80 ಅಳತೆಯ ನಿವೇಶನಕ್ಕೆ 3.75 ಲಕ್ಷ ದಂಡ. 50/80 ಮೇಲ್ಪಟ್ಟಂತಹ ಸೈಟ್ಗೆ 6 ಲಕ್ಷ ರೂಪಾಯಿ ದಂಡ ಬೀಳಲಿದೆ. ಇನ್ನು ನಿವೇಶನ ಖರೀದಿ ಮಾಡಿರೋರು ತಮ್ಮ ಸೈಟ್ಗಳಿಗೆ ಹೆಚ್ಚು ಬೆಲೆ ಬರುತ್ತೆ ಅಂತ ಹೇಳಿ ಖಾಲಿ ಬಿಟ್ಟು ಕಾಯ್ತಾ ಕುಳಿತಿದ್ದಾರೆ. ಖಾಲಿ ಸೈಟ್ಗಳಲ್ಲಿ ಗಿಡ ಗಂಟೆ ಬೆಳೆದುಕೊಂಡು ವಿಷಕಾರಿ ಹಾವುಗಳು ಪ್ರತ್ಯಕ್ಷವಾಗ್ತಿದೆ. ಅಂಥವರಿಗೂ ಕೂಡ BDA ಶಾಕ್ ಕೊಡ್ತಿದೆ.